ಹಾಯ್, ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಮನೋಜ್ ಅವರು ರೋಹಿಣಿ ಬಗ್ಗೆ ಹಾಡು ಹೇಳ್ಕೊಂಡು ನಿದ್ರೆಲ್ಲೇ ಕನ್ವರಿಸ್ತಾ ಇರ್ತಾರೆ. ಶಾಂತಿ ಅವರು ಇದೇನು ಸೌಂಡ್ ಆಗ್ತಿದೆಯಲ್ಲ ಅಂತ ಮನೋಜ್ ಅವ್ರ ರೂಮಿಗೆ ಬರ್ತಾರೆ. ಮೀನಾ ಅವರು ಹಿಂದ್ಗಡೆನೆ ಬರ್ತಾರೆ. ಮೀನಾ ಅವರು ಮರೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಶಾಂತಿ ಅವರು, ಏಯ್ ಏನೋ ಮನೋಜ, ಅವಳ ಬಗ್ಗೆ ನೀನು ಹಾಡು ಹೇಳ್ತಾ ಇದೆಯಾ, ಕನ್ವರಿಸ್ತಾ ಇದೆಯಾ, ನಿದ್ರೆಲ್ಲೂ ಬಿಡಲ್ವಾ ನೀನು ಅವಳನ್ನ ಅಂತ ಬೈತಾರೆ. ಅದು ಇಲ್ಲ ಮಮ್ಮಿ, ನಾನು ಅವಳ ಬಗ್ಗೆ ನಾನು ಹಾಡು ಹೇಳ್ತಿರ್ಲಿಲ್ಲ ಮಮ್ಮಿ ಅಂತ ಹೇಳ್ತಾರೆ ಮನೋಜ್ ಅವರು. ಆ ನಂಗ್ಲಿ ನಿನ್ನ ಕನ್ಸಲ್ ಬೇರೆ ಬರಕ್ಕೆ ಆಡ್ತಾ ಇದ್ದಾಳ, ಅದ್ರಲ್ಲಿ ಬೇರೆ ನೀನು ಸುಳ್ಳು ಬೇರೆ ಹೇಳ್ತಾ ಇದೀಯಾ ಅಂತ ಕೇಳ್ತಾರೆ. ಅವಳು ಆಫೀಸ್ಗೆ ಇನ್ನು ಮುಂದೆ ಬರಬಾರ್ದು ಅಂತ ಹೇಳ್ತಾರೆ. ಆಫೀಸಿಗೆ ಬರಬಾರ್ದು ಅಂತಂದರೆ ನಾನು ದುಡ್ಡು ಕೊಡಬೇಕು ಮಮ್ಮಿ, ಹತ್ತತ್ರ 7 ಲಕ್ಷ ಸಾಲ ಮಾಡಿದ್ದೀನಿ ಮಮ್ಮಿ ಅಂತ ಹೇಳ್ತಾರೆ. ಸರಿ ಆಯಿತು, ಆ 7 ಲಕ್ಷ ಸಾಲನ್ನ ನಾನು ವಿಶಾಲಾಕ್ಷಿ ಅವ್ರ ಹತ್ರ ಈಸಿ ಕೊಡ್ತೀನಿ, ಕೊಡೋರಿಗೆಲ್ಲ ಕೊಟ್ಬಿಟ್ಟು ಇನ್ನು ಮುಂದೆ ಅವಳು ಯಾವುದೇ ಕಾರಣಕ್ಕೂ ಆಫೀಸ್ ಹತ್ರ ಬರಬಾರ್ದು, ನಿನ್ನನ್ನು ನೋಡಬಾರ್ದು ಅಂತ ಹೇಳ್ತಾರೆ. ಸರಿ ಮಮ್ಮಿ ಆಯಿತು ಅಂತ ಹೇಳಿ ಮಲ್ಕೊತಾರೆ. ಮೀನಾ ಅವರು ಶಾಂತಿ ಅವ್ರು ಬರೋದನ್ನ ನೋಡ್ಬಿಟ್ಟು ಅವರು ಹೋಗಿ ಮಲ್ಕೊತಾರೆ. ಶಾಂತಿ ಅವರು ಬಂದು ಯಾರೂ ನೋಡಿಲ್ಲ ಅಂತ ಹೇಳಿ ರೂಮ್ ಒಳಗಡೆ ಹೋಗ್ತಾರೆ. ಸೂರ್ಯ ಅವರು ಎದ್ಬಿಟ್ಟು, ಮೀನಾ ಏನಾಯ್ತು ಹೇಳು ಅಂತ ಹೇಳ್ತಾರೆ. ಏನೂ ಆಗಿಲ್ಲ ರೀ ಅಂತಂದಾಗ, ಸೆಕ್ರೆ ಮನೋಜನ ರೂಮ್ಗೆ ಹೋಗಿದ್ದು, ನೀನು ಅವ್ರ ಹಿಂದೆನೇ ಹೋಗಿದ್ದು, ಅವ್ರು ಏನು ಮಾತಾಡಿದ್ರು ಅಂತ ಕೇಳಿಸ್ಕೊಂಡು ಬಂದು ನೀವು ಮಲ್ಕೊಂಡಿದ್ದು ನಾನೆಲ್ಲ ನೋಡಿದೆ ಮೀನಾ, ಸುಳ್ಳು ಹೇಳ್ಬೇಡ, ಏನಾಯ್ತು ಅಂತ ಹೇಳು ಅಂತಾರೆ. ಅತ್ತೇನು ಮನೋಜ್ ಅವ್ರುವೆ ತುಂಬ ದೊಡ್ಡದಿಗೆ ಕೈ ಹಾಕಿದ್ದಾರೆ ಕಣ್ರಿ ಅಂತ ಹೇಳ್ತಾರೆ. ಏನದು ಅಂತಂದಾಗ, 7 ಲಕ್ಷ ರೂಪಾಯಿನ ವಿಶಾಲಾಕ್ಷಿ ಅವ್ರ ಹತ್ರ ಈಸ್ಕೊಂಡು ಮನೋಜ್ ಅವ್ರಿಗೆ ಕೊಡ್ತಾರಂತೆ. ರೋಹಿಣಿ ಅವರು ಇನ್ನು ಮುಂದೆ ಅವ್ರನ್ನ ಮೀಟ್ ಮಾಡಬಾರ್ದಂತೆ ಅಂತ ಹೇಳ್ತಾರೆ. ಹಾಂ ಸರಿ, ಮತ್ತೆ ದೊಡ್ಡ ಸ್ಕೀಮೇ ಹಾಕಿದ್ದಾರೆ, ಸರಿ ಆಯಿತು ನಾಳೆಗೆ ನೋಡ್ಕೊಳ್ಳೋಣ ಮಲ್ಕೋ ಅಂತ ಹೇಳಿ ಮಲ್ಕೊತಾರೆ. ರೋಹಿಣಿ ಅವರು ಆಫೀಸ್ಗೆ ಹೋಗ್ತಾರೆ. ಮನೋಜ್ ಅವ್ರ PA ಬಂದು, ಮೇಡಮ್ ನೀವು ಇಲ್ಲಿಗೆ ಬರಬಾರ್ದಂತೆ ಅಂತ ಹೇಳ್ತಾರೆ. ಯಾಕೆ ಬರಬಾರ್ದು ಅಂತ ರೋಹಿಣಿ ಅವ್ರು ಕೇಳಿದಾಗ, ಸರಿಂದ ಆರ್ಡ್ರ್ ಆಗಿದೆ ಬರಬೇಡಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಏನು ನಿಮ್ಮಿಬ್ರಿಗೂ ತಲೆ ಕೆಟ್ಟಿದ್ಯಾ, ನಾನು ಸಂಬಳ ಕೊಟ್ರೇನೆ ನೀವು ಈಸ್ಕೊಳ್ಳೋದು, ಅಂಥದ್ರಲ್ಲಿ ನನ್ನೇ ಆಫೀಸಿಗೆ ಬರಬೇಡಿ ಅಂತ ಹೇಳ್ತೀರಾ? ಈ ಆಫೀಸ್ನ ನಾನೇ ನಡೆಸ್ತಾ ಇರೋದು ಅನ್ನೋದು ನಿಮಗೆ ಮರ್ತೋಯ್ತಾ? ನಾನು ಮನೋಜ್ ಅವ್ರ ಹೆಂಡತಿ ಅನ್ನೋದು ಮರ್ತೋಯ್ತಾ ಅಂತ ಕೇಳ್ತಾರೆ. ನೀವು ಮನೋಜ್ ಅವ್ರ ಹೆಂಡತಿ ಆಗಿದ್ರಿ ಅವಾಗ, ಇವಾಗಲ್ಲ, ಇನ್ನೇನೋ ಡೈವರ್ಸ್ ಸಿಗ್ತಾ ಇದೆ ಅನ್ನೋದು ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾರೆ. ಛಾಯಾ ಎಷ್ಟೆಲ್ಲ ಮಾತಾಡ್ತಾ ಇದೀಯಾ ನೀನು, ನಾನು ಮನೋಜ್ ಅವ್ರ ಜೊತೆಗೇನೆ ಮಾತಾಡ್ತೀನಿ ಅಂತ ಹೇಳಿ ಹೊರಡ್ತಾರೆ. ಅಷ್ಟೊತ್ತಿಗೆ ಮನೋಜ್ ಅವರು ಬರ್ತಾರೆ. ನಾನು ಹೇಳಿದ್ದೆ ಅಲ್ವಾ ಇವಳು ಆಫೀಸಿಗೆ ಬರಬಾರ್ದು, ಒಳಗಡೆ ಸೇರಿಸ್ಬೇಡಿ ಅಂತ, ಏನಕ್ಕೆ ಸೇರಿಸಿದ್ದೀರಾ ಅಂತ ಮನೋಜ್ ಅವ್ರು ಕೇಳ್ತಾರೆ. ಸರ್ ನಾವು ಎಷ್ಟೇ ಹೇಳಿದ್ರು ಒಳಗೆ ಬಂದರು ಸರ್ ಅಂತ ಹೇಳ್ತಾರೆ. ಯಾಕೆ ಮನೋಜ್, ನಿಮ್ಮ ಅಮ್ಮ ಏನಾದರೂ ಹೇಳ್ಕೊಟ್ಟವ್ರಾ, ಯಾಕೆ ಈ ಥರ ಹುಚ್ಚುಚ್ಚಾಗಿ ಆಡ್ತಿದ್ದೀರಾ ಅಂತ ಕೇಳ್ತಾರೆ. ನೋಡು, ಇನ್ನು ಮುಂದೆ ನೀನು ಇಲ್ಲಿಗೆ ಬರಬಾರ್ದು ಅಂತ ಹೇಳ್ತಾರೆ. ಆ ಕಾಂಟ್ರಾಕ್ಟರು ನನ್ನನ್ನು ನಂಬಿ ಕೊಟ್ಟಿರೋದು, ನಾನು ಅವ್ರಿಗೆಲ್ಲ ಏನಂತ ಉತ್ತರ ಕೊಡೋಕ್ಕಾಗತ್ತೆ, ನಾನಿಲ್ಲ ಅಂತಂದರೆ ಪ್ರಾಡಕ್ಟ್ ತಗೊಳ್ಳಲ್ಲ ಅಂತ ಹೇಳ್ತಾರೆ. ಅವ್ರ ದುಡ್ಡೆಲ್ಲ ನಾನು ಕೊಡ್ತೀನಿ, ಈಗ ನೀನು ಇಲ್ಲಿಂದ ಜಾಗ ಖಾಲಿ ಮಾಡು ಅಂತ ಹೇಳ್ತಾರೆ. ನಾನು ಜಾಗ ಖಾಲಿ ಮಾಡಬೇಕಾ, ಇದಂತೂ ಸಾಧ್ಯನೇ ಇಲ್ಲ ಮನೋಜ್, ನಾನು ನಿಮ್ಮ ಜೊತೆನೇ ಇರೋದು, ನಿಮ್ಮ ಜೊತೆನೇ ಬಾಳೋದು ಅಂತ ಹೇಳ್ತಾರೆ. ಅದು ಕನ್ಸನ್ ಮಾತು, ಇವಾಗ ನೀನು ಇಲ್ಲಿಂದ ಹೊರಡು ಅಂತ ಹೇಳ್ತಾರೆ. ಸರಿ ಆಯಿತು ನಾನು ನೋಡ್ಕೊತೀನಿ ಅಂತ ಹೇಳಿ ಅಲ್ಲಿಂದ ರೋಹಿಣಿಯವರು ಹೊರಡ್ತಾರೆ. ತಾರಾ ಮತ್ತು ಮಂಜು ಅವರು ಆಫೀಸ್ನಲ್ಲಿ ಇರ್ತಾರೆ. ತಾರಾ ಅವರು ಏನೋ ಹೇಳ್ತಾ ಇರ್ತಾರೆ, ಇವರು ಲೆಟ್ರ್ ಬರೀತಾ ಇರ್ತಾರೆ. ಈ ಲೆಟರ್ನ ಆದಷ್ಟು ಬೇಗ ಕಳಿಸಿ ಅಂತ ತಾರಾ ಅವರು ಹೇಳ್ತಾರೆ. ಸರಿ ಮೇಡಮ್ ಅಂತ ಹೇಳಿ ಮಂಜು ಅವರು ಹೊರಡ್ತಾರೆ. ತಾರಾ ಅವರು ಹೊರಗಡೆ ಬಂದು, ಮಂಜು ಉಡುಪಿ ಹೋಟೆಲ್ ಎಲ್ಲಿದೆ ಇಲ್ಲಿ ಅಂತ ಕೇಳ್ತಾರೆ. ಯಾಕೆ ತಾರಾ ಅಂತಂದಾಗ, ನಾನು ಅಲ್ಲಿ ಕಾಫಿ ಕುಡಿಬೇಕು, ಅಲ್ಲಿ ಕಾಫಿ ತುಂಬ ಫೇಮಸ್ ಅಂತಲ್ಲ, ಹೋಗಿ ಕಾಫಿ ಕುಡ್ಕೊಂಡು ಬರೋಣವಾ ಅಂತ ಹೇಳ್ತಾರೆ. ಕಾಫಿ ಕುಡಿಯೋದಕ್ಕೆ 8 ಕಿಲೋಮೀಟರ್ ದೂರ ಹೋಗ್ಬೇಕಾ, ಇಲ್ಲೇ ಎಲ್ಲಾದರೂ ಹೋದ್ರಾಗಲ್ವಾ ಅಂತ ಹೇಳ್ತಾರೆ. ಇಲ್ಲ ನಾನು ಅಲ್ಲೇ ಕುಡಿಬೇಕು, ಇವಾಗ ಬರ್ತೀಯೋ ಇಲ್ವೋ ಅಂತ ಹೇಳ್ತಾರೆ. ಈ ಲೆಟರು ಮತ್ತೆ ಅಂತಂದಾಗ, ಕಾರ್ತಿಕ್ಗೆ ಹೇಳು ಅವರೇ ಕಳಿಸ್ತಾರೆ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಕಾಶಿನಾಥ್ ಮತ್ತು ಕಸ್ತೂರಿ ಅವರು ಮಾತಾಡ್ತಾ ಕೂತಿರ್ತಾರೆ. ನ್ಯೂಸ್ ಚಾನಲ್ನವರು ಫೋನ್ ಮಾಡಿದ್ರು ಕಾಶಿನಾಥ್ ಅವರೇ, ನನಗೆ ಅವಾರ್ಡ್ ಕೊಡ್ತಾರಂತೆ ಅಂತ ಹೇಳ್ತಾರೆ. ಕಾಶಿನಾಥ್ ಹೌದಾ, ಇದು ಖುಷಿ ಪಡುವಂಥ ವಿಚಾರನೇ ಅಂತ ಹೇಳ್ತಾ ಇರ್ತಾರೆ. ಅದೃಷ್ಟ ಅನ್ನೋದು ನಿನ್ನ ಮನೆ ಬಾಗ್ಲಿಗೆ ಬಂದಿದೆ ಕಸ್ತೂರಿ ಅವರೇ ಅಂತ ಹೇಳ್ತಾರೆ. ಮೀನಾ ಅವರು ಅಷ್ಟರಲ್ಲಿ ಬರ್ತಾರೆ. ಇನ್ನೇನು ಅದೃಷ್ಟ ನಮ್ಮ ಮನೆ ಬಾಗ್ಲಿಗೆ ಬಂದಾಯಿತು ಅಂತ ಹೇಳ್ತಾರೆ. ಯಾಕಂಟಿ ಹಿಂಗೆ ಹೇಳ್ತಾ ಇದ್ದೀರಾ, ನಾನು ಮೀನಾ ಆಂಟಿ ಅದೃಷ್ಟ ಅಲ್ಲ ಅಂತ ಹೇಳ್ತಾರೆ. ನೀನು ದಿನ ತಗೊಂಡು ಬಂದು ದೇವರಿಗೆ ಹೂ ಇಡ್ತಿದ್ದಲ್ಲ, ಆ ಅದೃಷ್ಟನೇ ಕಣಮ್ಮ ನನಗೆ ಹಿಂಗೆ ಕೀರ್ತಿ ಸಂಪತ್ತು ಎಲ್ಲ ಮಾಡಿಕೊಡ್ತಾ ಇರೋದು ಅಂತ ಹೇಳ್ತಾರೆ. ನೀವು ಆಂಟಿ ಸರಿ, ನಾನು ಹೂ ಅಲಂಕಾರ ಮಾಡಿ ಬರ್ತೀನಿ ಅಂತ ಹೇಳಿ ಮೀನಾ ಅವರು ಹೊರಡ್ತಾರೆ. ಅಲ್ಲಿಗೆ ನ್ಯೂಸ್ ಚಾನಲ್ ಅವರು ಬರ್ತಾರೆ. ಮೇಡಮ್ ನಿಮಗೆ ಅವಾರ್ಡ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಶಾಂತಿ ಅವ್ರು ಬಂದು, ಯಾರೇ ಇದು ನೆಂಟ್ರಾ ಅಂತ ಕೇಳ್ತಾರೆ. ನನಗೆ ಯಾರೇ ನೆಂಟ್ರಿದ್ದಾರೆ,
ಇವರು ನ್ಯೂಸ್ ಚಾನಲ್ನವರು ಅಂತ ಹೇಳ್ತಾರೆ. ಏನಿವಾಗ ಬಂದಿರೋದು ಏನಕ್ಕಂತೆ ಅಂತ ಕೇಳ್ತಾರೆ. ನನಗೆ ಅವಾರ್ಡ್ ಕೊಡ್ತಾರಂತೆ ಶಾಂತಿ ಅಂತ ಹೇಳ್ತಾರೆ. ನಿನಗೆ ಅವಾರ್ಡ್ ಕೊಡ್ತಾರಾ? ಯಾವ ಖುಷಿಗೋ ಅಂತ ಕೇಳ್ತಾರೆ. ನೀನೇನಮ್ಮ ಸಾಧನೆ ಮಾಡಿದ್ಯಾ ಅವಾರ್ಡ್ ಕೊಡೋದಕ್ಕೆ ಅಂತಂದಾಗ, ನ್ಯೂಸ್ ಚಾನಲ್ನಲ್ಲಿರೋ ಹುಡುಗಿ ಇವ್ರು ಮಾಡಿರೋದನ್ನು ಸಾಧನೆನೇ ಮಾಡಿರೋದು. ಈಗಿನ ಕಾಲದಲ್ಲಿ ಮಕ್ಳುಗಳು ಮೊಬೈಲ್ ನೋಡಿಕೊಂಡು ಗೇಮ್ ಎಲ್ಲ ಆಡಿಕೊಂಡು ತುಂಬ ಬಿಹೇವ್ ಆಗಿ ವರ್ತಿಸ್ತಾ ಇದ್ದಾರೆ. ಅಂತ ಮಕ್ಕಳಿಗೆ ಒಳ್ಳೆ ದಾರಿಯಾಗಿ ತೋರಿಸ್ತಾ ಇದ್ದಾರೆ ಇವರು. ಒಳ್ಳೊಳ್ಳೆ ಕತೆ ಹೇಳಿ ಇವರು ಸಾಧನೆ ಮಾಡಿರೋದೇ ತಾನೇ ಅಂತ ಹೇಳ್ತಾರೆ. ಸರಿ ಆಯಿತು ಅಂತಂದಾಗ, ಸರಿ ಮೇಡಮ್ ಆಯಿತು ನಾವು ಹೋಗಿ ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ವಿಶಾಲಾಕ್ಷಿ ಅವರು ಅಲ್ಲಿಗೆ ಬರ್ತಾರೆ. ಶಾಂತಿ ಅವರು ಕಾಶಿನಾಥ್ ಅವ್ರನ್ನ ನಿಮ್ಗೇನು ಎಡಿಟ್ ಮಾಡೋ ಕೆಲಸ ಯಾವುದು ಇಲ್ವೋ ಅಂತಂತಾರೆ. ಸರಿ ನೀವು ಮಾತಾಡಿ ನಾನು ಹೋಗ್ತೀನಿ ಅಂತ ಹೇಳಿ ಕಾಶಿನಾಥ್ ಅವರು ಹೊರಡ್ತಾರೆ. ಏನಾದ್ರು ತುಂಬ ವಿಷಯ ಮಾತಾಡಬೇಕಿತ್ತ ಶಾಂತಿ ಅಂತ ಕಸ್ತೂರಿ ಅವ್ರು ಕೇಳ್ತಾರೆ. ನಿಂಗೆ ಹೆಂಗೆ ಗೊತ್ತಾಯಿತು ಅಂತಂದಾಗ, ವಿಶಾಲಾಕ್ಷಿ ಅವ್ರು ಬಂದಾಗಲೇ ಗೊತ್ತಾಯಿತು. ಸರಿ ನೀವಿಬ್ಬರು ಏನೋ ಮಾತಾಡ್ಕೊಳ್ಳಿ, ಈ ಆಟಕ್ಕೆ ನಾನಿಲ್ಲ ಅಂತ ಹೇಳಿ ಕಸ್ತೂರಿ ಅವಳು ಹೊರಗಡೆ ಹೊರಟೋಗ್ತಾರೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.